ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ಶಕುನಿ, ಮಹಾಭಾರತದಲ್ಲಿ ಬರುವಂಥ ಶಕುನಿ ಯಾಕೆ ಆ ರೀತಿ ನಯವಂಚಕನಾದ ಅನ್ನೋ ಒಂದು ಮಾತನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟು, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಸ್ನೇಹಿತರೆ. ಆಫ್ಘಾನಿಸ್ತಾನವನ್ನು ನೀವು ಕೇಳಿರ್ಬೋದು. ಆಫ್ಘಾನಿಸ್ತಾನ ಹಿಂದೆ ಗಾಂಧಾರ ದೇಶ ಆಗಿತ್ತು. ಆ ಗಾಂಧಾರ ದೇಶದ ಒಬ್ಬಳು ಯುವರಾಣಿ ಗಾಂಧಾರಿಯನ್ನು ಹಸ್ತಿನಾಪುರದ ಒಬ್ಬ ಯುವರಾಜ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ಧೃತರಾಷ್ಟ್ರ ನಿಮಗೆ ಗೊತ್ತೇ ಇರ್ಬೋದು, ಆತ ಹುಟ್ಟು ಕುರುಡನಾಗಿರ್ತಾನೆ. ಆ ಹುಟ್ಟು ಕುರುಡನಿಗೂ ಕೂಡ ಗಾಂಧಾರ ದೇಶದ ಅರಸ ಸಬಲ ತನ್ನ ಮಗಳನ್ನು ಕಂಡುಕೊಂಡು ಕೂಡ ಕೊಟ್ಟು ಮದುವೆಯನ್ನು ಮಾಡ್ತಾನೆ. ಕಾರಣ ಏನಪ್ಪ ಅಂದರೆ, ಅವರ ನಮ್ಮ ಇಬ್ಬರ ಸಂಬಂಧ ಗಟ್ಟಿಯಾಗಿರುತ್ತೆ. ಬಹುದೊಡ್ಡ ಸಾಮ್ರಾಜ್ಯದ ಒಂದು ಸಾಮ್ರಾಜ್ಯಕ್ಕೆ ನನ್ನ ಮಗಳನ್ನು ಮದುವೆ ಮಾಡಿ ಕೊಟ್ಟರೆ ಅವರ ನಮ್ಮ ಸಂಬಂಧ ಗಟ್ಟಿಯಾಗಿ ನಾವು ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಬಲರಾಗ್ತೀವಿ ಅನ್ನೋ ಉದ್ದೇಶದಿಂದ ಕೊಟ್ಟು ಮದುವೆಯನ್ನು ಮಾಡ್ತಾನೆ ಸ್ನೇಹಿತರೆ. ಗಾಂಧಾರಿ ಹಸ್ತಿನಾಪುರಕ್ಕೆ ಬಂದಾಗ ಆಕೆಗೆ ನಿಜ ವಿಷಯ ಗೊತ್ತಾಗುತ್ತೆ, ನನ್ನ ಗಂಡ ಹುಟ್ಟು ಕುರುಡ ಎಂಬುದು. ಏನು ಮಾಡೋದು, ಹಿರಿಯರು ಕೊಟ್ಟು ಮಾಡಿದ ಮದುವೆ ಅಲ್ವಾ, ಅದರಿಂದ ಆಕೆ ಹೇಗೋ ಸಂಸಾರವನ್ನು ದುಡ್ಕೊಂಡು ಹೋಗ್ತಿರ್ತಾಳೆ. ಮತ್ತು ಆಕೆ ಕೂಡ ಕಣ್ಣಿಗೆ ಬಟ್ಟೆ ಕೊಟ್ಟುಕೊಂಡು, ನನ್ನ ಗಂಡ ಹುಟ್ಟು ಕುರುಡನಾಗಿರೋದ್ರಿಂದ ನಾನು ಕೂಡ ಅದೇ ರೀತಿ ಬದುಕ್ತೀನಿ ಅಂತ ಹೇಳಿಬಿಟ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕ್ತಾ ಇರ್ತಾಳೆ ಸ್ನೇಹಿತರೆ. ಇದಾದ ಮೇಲೆ ಒಮ್ಮೆ ಏನಾಗುತ್ತೆ ಅಂದರೆ, ಗಾಂಧಾರಿಯ ಮಗ ದುರ್ಯೋಧನನಿಗೂ ಮತ್ತು ಪಾಂಡುರಾಜನ ಮಕ್ಕಳಿಗೂ ಇಬ್ಬರಿಗೂ ಯಾವುದೋ ಒಂದು ವಿಷಯದಲ್ಲಿ ಜಗಳ ಏರ್ಪಟ್ಟಾಗ ಪಾಂಡುರಾಜನ ಮಕ್ಕಳಾದ 5 ಪಾಂಡವರು ಕೌರವನ ಮಗನಾದಂತಹ ದುರ್ಯೋಧನನಿಗೆ ಗೇಲಿಯನ್ನು ಮಾಡ್ತಾರೆ. ಮೇಕೆಯನ್ನು ಮದುವೆಯಾದ ತಾಯಿಯ ಮಗನಲ್ಲವೇ ನೀನು ಎಂದು. ಆಗ ಆ ಒಂದು ಮಾತನ್ನು ಕೇಳಿ ಅವನಿಗೆ ವಿಪರೀತ ಕೋಪ ಬರುತ್ತೆ. ಆಗ ಆತ ಕೇಳ್ತಾನೆ, ಯಾಕೆ ಈಗಂದರು, ಇದರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಗಾಂಧಾರ ದೇಶಕ್ಕೆ ಹೋಗ್ತಾನೆ. ಆಗ ಗಾಂಧಾರ ದೇಶದಲ್ಲಿ ಆತನ ತಾತ ಗಾಂಧಾರಿಯ ತಂದೆ ಸಬಲ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆಗ ಕೇಳಿದಾಗ ನಿಜ ವಿಷಯವನ್ನು ಹೇಳಲು ಒಪ್ಪುವುದಿಲ್ಲ. ಆದರೂ ಕೂಡ ಆತ ಬಲವಂತದಿಂದ ನಿಜ ವಿಷಯ ಏನು ಅಂತ ತನ್ನ ತಾತನಿಂದ ತಿಳ್ಕೊಳ್ತಾನೆ. ಆಗ ಆತ ಹೇಳ್ತಾನೆ, ನಿನ್ನ ತಾಯಿ ಗಾಂಧಾರಿಯನ್ನು ನಿಮ್ಮ ತಂದೆ ಧೃತರಾಷ್ಟ್ರರಿಗೆ ಮದುವೆ ಮಾಡಿಕೊಡುವ ಮೊದಲು ಒಬ್ಬ ಜ್ಯೋತಿಷಿ ಹತ್ತಿರ ಹೋಗಿ ಕೇಳಿದಾಗ ಆ ಜ್ಯೋತಿಷಿ ನಮಗೆ ಹೇಳಿದ್ನು, ನಿಮ್ಮ ಮಗಳಲ್ಲಿ ವಿವಾಹ ದೋಷವಿದೆ, ನಿಮ್ಮ ಮಗಳ ಜಾತಕದಲ್ಲಿ. ಅದರ ಪ್ರಕಾರವಾಗಿ ನೀವು ಬೇರೊಬ್ಬರಿಗೆ ಮದುವೆ ಮಾಡಿಕೊಡುವ ಮುಂಚೆ ಯಾವುದಾದರೂ ಒಂದು ಪ್ರಾಣಿಗೆ ಮದುವೆ ಮಾಡಿಕೊಟ್ಟು ಆ ಪ್ರಾಣಿಯನ್ನು ಸಾಯಿಸಿ ನಂತರ ಮದುವೆ ಮಾಡಿಕೊಡಬೇಕು. ಇಲ್ಲದಿದ್ದರೆ ನಿಮಗೆ ಮತ್ತು ನಿಮ್ಮ ಕೊಟ್ಟ ಮನೆಗೆ ಒಳ್ಳೆಯದಾಗುವುದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಆ ರೀತಿಯಾಗಿ ನಾವು ಗಾಂಧಾರಿಯನ್ನು ಮೊದಲು ಮೇಕೆಗೆ ಮದುವೆ ಮಾಡಿಕೊಟ್ಟು ನಂತರ ನಿಮ್ಮ ತಂದೆಯವರಿಗೆ ಮದುವೆ ಮಾಡಿಕೊಟ್ಟೆವು ಅಂತ ಹೇಳಿಬಿಟ್ಟು ದುರ್ಯೋಧನನಿಗೆ ಹೇಳ್ತಾನೆ ಸಬಲ. ಇದರಿಂದ ಕೋಪಗೊಂಡಂಥ ದುರ್ಯೋಧನ ತನ್ನ ತಾತ ಮತ್ತು 100 ಜನ ಮಾವಂದಿರನ್ನು ನೋಡಿ, ಗಾಂಧಾರಿಗೆ 100 ಜನ ಅಣ್ಣ ತಮ್ಮಂದಿರಿರ್ತಾರೆ. ಅವರೆಲ್ಲರನ್ನೂ ಕೂಡ ಸೆರೆ ಹಿಡಿದು ಹಸ್ತಿನಾವತಿಗೆ ಎಳ್ಕೊಂಡು ಬರ್ತಾನೆ. ಸೆರೆ ಹಿಡಿದು ಹಸ್ತಿನಾವತಿಗೆ ಎಳ್ಕೊಂಡು ಬಂದು ಒಂದು ಸೆರೆಮನೆಯಲ್ಲಿ ಅವರೆಲ್ಲರನ್ನೂ ಕೂಡ ಕೂಡಾಕ್ತಾನೆ ದುರ್ಯೋಧನ. ನನ್ನ ತಾಯಿಗೆ ಈ ರೀತಿಯಾಗಿ ಮೋಸ ಮಾಡಿದ್ದೀರಾ ಎಂದು. ಆಗ ಕೂಡಿ ಹಾಕಿಬಿಟ್ಟು ಅವರಿಗೆ ದಿನವೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ಅಗುಳು ಅನ್ನವನ್ನು ಕೊಡ್ತಿರ್ತಾನೆ. ಒಂದು ಅಗುಳು ಅಂದರೆ ನಿಮಗೆ ಗೊತ್ತಿರ್ಬೋದು, ಬರೀ ಒಂದು ಅಗುಳು ಬರುತ್ತಲ್ಲ ಅದು. ಆ ಒಂದೊಂದು ಅಗುಳು ಅನ್ನವನ್ನೇ ಅವರು ತಿನ್ನಬೇಕಿತ್ತು. ಒಂದು ಒಳಲೆಯಲ್ಲಿ ನೀರನ್ನು ಕೊಡ್ತಾನೆ, ಅಷ್ಟು ಮಾತ್ರವನ್ನೇ ಕುಡಿಬೇಕಿತ್ತು.
ಅವರು 100 ಜನ ಅಣ್ಣ ತಮ್ಮಂದಿರು ಅಷ್ಟಕ್ಕೆ ಕಿತ್ತಾಡ್ತಾ ಇದ್ದರು. ಅವರೆಲ್ಲರೂ ಸೇರಿ ಒಮ್ಮೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಏನಪ್ಪ ಅಂತಂದರೆ, ನೋಡಿ, ನಾವೆಲ್ಲರೂ ಕೂಡ ಹೀಗೆ ಸಾಯ್ತಾ ಇದ್ದೀವಿ, ಇದರಿಂದ ನಾವು ಯಾರೂ ಕೂಡ ಬದುಕೋದಿಲ್ಲ ಒಂದಗಳ ಅನ್ನ ತಿಂದು. ನಾವು ಬೇರೆಯವ್ರು ಕೂಡ ಅನ್ನವನ್ನು ತಿನ್ನೋದೇ ಬೇಡ, ಒಂದಗಳನ್ನು ನಮಗೆ ಕೊಟ್ಟಂಥ ಅಗುಳನ್ನು ಕೂಡ ಕೂಡಿ ಹಾಕಿ ಒಬ್ಬನಿಗೆ ಕೊಡಿ. ಆ ಒಬ್ಬ ಬದುಕಿ ನಂತರ ದುರ್ಯೋಧನನ ವಿರುದ್ಧ ಸೇಡು ತೀರಿಸಿಕೊಳ್ಳಲಿ ನಮ್ಮೆಲ್ಲರ ಪರವಾಗಿ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಲ್ಲಿದ್ದವರೆಲ್ಲ. ಆಗ ತುಂಬ ಬುದ್ಧಿವಂತ ಅನ್ನಿಸಿಕೊಂಡಿದ್ದವನೇ ಶಕುನಿ. ಶಕುನಿಯನ್ನು ಆಯ್ಕೆ ಮಾಡ್ತಾರೆ. ಶಕುನಿಗೆ ಎಲ್ಲರ ಒಂದೊಂದು ಅಗುಳು ಅನ್ನವನ್ನು ಕೂಡ ಕೊಟ್ಟು ಆತನಿಗೆ ಉಳಿಸಿಕೊಳ್ತಾರೆ ಸ್ನೇಹಿತರೆ ಉಳಿಸಿಕೊಳ್ತಾರೆ. ಮತ್ತು ಇನ್ನೇನು ಸೆರೆಮನೆ ವಾಸ ಮುಗಿಯುತ್ತೆ ಅನ್ನೋವಷ್ಟರಲ್ಲಿ ಅವರ ತಂದೆ ಸಬಲ ಏನು ಮಾಡ್ತಾನೆ ಒಂದ್ಸಲಿ ಅಂದರೆ, ಶಕುನಿಯ ಕಾಲಿಗೆ ತುಂಬ ಬಲವಾಗಿ ಒದೀತಾನೆ. ಒದ್ದಾಗ ಆತನ ಕಾಲು ಊನ ಆಗುತ್ತೆ. ಯಾಕೆ ತಂದೆಯವರೇ ನನಗೆ ಈ ರೀತಿಯಾಗಿ ಮಾಡಿದ್ರಿ ಅಂತ ಕೇಳಿದಾಗ, ಹೊರಗಡೆ ಹೋದಾಗ ಈ ವಿಷಯಗಳೆಲ್ಲ ಮರೆತು ಹೋಗಿಬಿಡ್ತವೆ ನಿನಗೆ. ಈ ರೀತಿಯಾಗಿ ಊನ ಆಗಿದ್ರೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಮಗಾದ ಅನ್ಯಾಯ ನಿನಗೆ ನೆನಪಿರುತ್ತೆ, ಅದರ ಸೇಡನ್ನು ನೀನು ತೀರಿಸ್ಕೊಳ್ತೀಯ ಅನ್ನೋ ಉದ್ದೇಶದಿಂದ ಈಗ ಮಾಡಿದೆ. ಮತ್ತು ನಾನು ಸತ್ತಾಗ ನನ್ನ ಅಸ್ಥಿ ಪಂಜರದಿಂದ 2 ದಾಳಗಳನ್ನು ಮಾಡು. ಆ ದಾಳಗಳಿಂದ ದಾಳ ಅಂದರೆ ಪಗಡೆ ಆಡುವ ದಾಳಗಳು, ಆ ದಾಳಗಳಿಂದ ನಿನ್ನ ಸೇಡನ್ನು ತೀರಿಸಿಕೋ ಅಂತ ಹೇಳಿ ಸತ್ತು ಹೋಗ್ತಾನೆ ಸ್ನೇಹಿತರೆ. ಅವನ ಹಣತೆಯಂತೆಯೇ ಆತ ಆ ತಂದೆ ಸತ್ತಾಗ ತಂದೆಯ ಮೂಳೆಗಳಿಂದ 1-2 ದಾಳಗಳನ್ನು ಮಾಡಿಕೊಂಡು ಆ ದಾಳಗಳ ಮುಖಾಂತರ ಆತ ಕೌರವರ ವಿರುದ್ಧ ಸೇಡನ್ನು ತೀರಿಸ್ಕೊಳ್ತಾನೆ. ಅದು ಯಾವ ರೀತಿ ಅಂದರೆ ನಿಮಗೂ ಗೊತ್ತಿದೆ. ದಾಳಗಳ ಮುಖಾಂತರ ಪಗಡೆ ಆಟವನ್ನು ಆಡಿಸಿ ಅಲ್ಲಿ ಕೌರವರನ್ನು ಗೆಲ್ಲಿಸಿ, ಮತ್ತೆ ಕೌರವರಿಗೆ ಸದಾ ಪಾಂಡವರ ವಿರುದ್ಧ ಕ್ರೌರ್ಯವನ್ನು ಹೇಳಿಕೊಟ್ಟ. ಯಾವಾಗಲೂ ಕೂಡ ಪಾಂಡವರ ವಿರುದ್ಧ ಯುದ್ಧ ಮಾಡುವಂತೆ ಅವರನ್ನು ಪ್ರಚೋದಿಸುತ್ತಿದ್ದ ಶಕುನಿ. ಈ ಪ್ರಚೋದನೆಯಿಂದ ಅವರು ಕುಪಿತಗೊಂಡು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ ಮುಗಿಸಿ ಬಂದ ಮೇಲೂ ಕೂಡ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಿಲ್ಲ. ಹೀಗೆ ಶುರುವಾಗಿದ್ದು ಕುರುಕ್ಷೇತ್ರ ಯುದ್ಧ. ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತಿಯೊಬ್ಬರು ಸಾಯಲು ಕೂಡ ಪರೋಕ್ಷವಾಗಿ ನೆರವಾಗಿದ್ದು ಈ ಶಕುನಿ. ಭೀಷ್ಮ ಸಾಯಲು ಕೂಡ ಈ ಶಕುನಿಯೇ ಕಾರಣವಾಗ್ತಾನೆ. ಅಲ್ಲಿ ಶಿಖಂಡಿಯನ್ನು ಮಧ್ಯೆ ತಂದು ಭೀಷ್ಮನನ್ನು ಸಾಯಿಸ್ತಾನೆ. ಮತ್ತು ಅಶ್ವತ್ಥಾಮ ಸಾಯಲಿಕ್ಕೂ ಕೂಡ ಶಕುನಿ ಪರೋಕ್ಷವಾಗಿ ಕಾರಣನಾಗ್ತಾನೆ. ಮತ್ತು ಅಭಿಮನ್ಯು ಸಾಯಲಿಕ್ಕೂ ಪರೋಕ್ಷವಾಗಿ ಕಾರಣನಾಗ್ತಾನೆ. ಇತ್ತ ದುರ್ಯೋಧನ ಸಾಯಲಿಕ್ಕೂ ಪರೋಕ್ಷವಾಗಿ ಕಾರಣನಾಗ್ತಾನೆ. ಸ್ನೇಹಿತರೆ ಇಷ್ಟೆಲ್ಲ ಮಾಡಿದಂಥ ಸೇಡಿನ ಸರ್ಪ ಶಕುನಿ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತೋಗ್ತಾನೆ. ಸ್ನೇಹಿತರೆ ಇದಾಗಿತ್ತು ಶಕುನಿ ಯಾಕೆ ಆ ರೀತಿಯಾದಂತಹ ಬುದ್ಧಿಯನ್ನು ಕಲಿತ, ಅವನ ಪರಿಸ್ಥಿತಿ ಏನಾಗಿತ್ತು ಅನ್ನೋದು. ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತೋದ್ರ ಮುಖಾಂತರ ನಿಮ್ಮ ಬೆಂಬಲವನ್ನು ಸೂಚಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.